ಭಾರತೀಯರು ನಾವು ನಮ್ಮ ದೇಶವನ್ನು ಕಾಪಾಡಬೇಕು. ಯಾರಿಂದ? ಉತ್ತರ ರಾಜಕಾರಣಿಗಳು ಮತ್ತು ಗುಂಬೆಗಾರರು, ಲಂಚ ತಗುಲುವವರು ಮತ್ತು ಲಂಚ ಕೊಡುವವರು, ಒಂದು ಜನರ ಮುಂದೆ ಅನಂತ ಸುಳ್ಳು ಹೇಳುವವರು, ಇನ್ನೊಂದು ಜನರು ನೋಡೇ ಇಲ್ಲ. ಒಂದು ಎಲ್ಲರ ಗಮನ ತಿನ್ನುವವರು, ಇನ್ನೊಂದು ಕತ್ತಲಲ್ಲಿ ದೇಶವನ್ನು ಹಿಡಿಯುವ ದಾರಗಳನ್ನು ಹಿಡಿಯುವವರು. ಆದರೆ ಇವರಿಬ್ಬರು ಈ ದೇಶದ ಕೊಳೆಯುತ್ತಿರುವ ಶರೀರದಿಂದ ಲಾಭ ತಗೊಳ್ಳುವರು. ಭ್ರಷ್ಟಾಚಾರ ರಾಕ್ಷಸದ ಎರಡು ಕೊಂಬುಗಳೇ ಇವರೇ. ನಮ್ಮ ದೇಶದ ಸರ್ಕಾರ ಈ ದೇಶವನ್ನು ವಿಕಸಿತ ಮಾಡಲು ಸಂಪೂರ್ಣವಾಗಿ ವೈಫಲ್ಯವಾಗಿದೆ. ಆದರೆ ಸರ್ಕಾರನ ಭ್ರಷ್ಟಾಚಾರಿ ಮಂತ್ರಿಗಳು ಮತ್ತು ಅವರ ಸ್ವಾರ್ಥಿ ಸ್ನೇಹಿತರು ಮಾತ್ರ ಲಾಭ ಸಿಗುತ್ತದೆ. 9 ವರ್ಷ ಯಾವ ಸರ್ಕಾರ, ಯಾವ ಪಕ್ಷವಿದ್ರೂ ಸರ್ಕಾರದ ಆಲಯಗಳಲ್ಲಿ ಭ್ರಷ್ಟಾಚಾರ ಮತ್ತು ಕಚಡದವರು ದೃಢವಾಗಿ ಸೇರಿದೆ. ನಾವು ಅದನ್ನು ಪೂರ್ಣ ನಿರ್ಮೂಲಿಸಬೇಕು. ಕಾಂಗ್ರೆಸ್, ಬಿಜೆಪಿ, ಟಿಎಂಸಿ ಯಾವುದಾದ್ರೂ ಪಕ್ಷ ಅಥವಾ ರಾಜಕಾರಣಿಯ ಆಡಳಿತದಲ್ಲಿ ಭ್ರಷ್ಟಾಚಾರವನ್ನು ನಿರಾಶಿಸಲು ಅಸಾಧ್ಯವಾಗಿತ್ತು. ಯಾಕೆ? ಏಕೆಂದರೆ ನಮ್ಮ ಇಡೀ ಸರ್ಕಾರ, ಚುನಾವಣೆಗಳು, ಕಾನೂನುಗಳು, ನ್ಯಾಯಾಲಯಗಳು ಮತ್ತು ರಾಜಕೀಯದಲ್ಲಿ ಭ್ರಷ್ಟಾಚಾರ ಮತ್ತು ಸ್ವಂತ ಲಾಭ ದೇಶ ಬಲೆಗಿಂತ ಪ್ರಮುಖ ಸ್ಥಾನಕ್ಕೆ ಏರಿದೆ. ಇದರಿಂದ ಗುಣಮಟ್ಟ, ನ್ಯಾಯ, ಪ್ರತಿಭೆ ಮತ್ತು ಪ್ರಗತಿ ಎಲ್ಲ ಸೀದಾ ಮೋರಿಯ ಒಳಗೆ ಹೋಗಿದೆ. ಹೀಗಾಗಿ ನಮ್ಮ ದೇಶದಲ್ಲಿ ವಿಭಜನೆ ರಾಜಕೀಯದಲ್ಲಿ ಅಷ್ಟು ಪ್ರಾಮುಖ್ಯ. ವಿಭಜನೆ ನಮ್ಮ ದೇಶವನ್ನು ಆಳುತ್ತದೆ. ಜಾತಿ, ವರ್ಣ, ಧರ್ಮ, ವರ್ಗ ಇವೆಲ್ಲ ಒಂದು ಚಿಕ್ಕ ಯೋಚನೆಯನ್ನು ತೋರಿಸುತ್ತೆ. ಇವೆಲ್ಲ ಕಾಲ್ಪನಿಕ ವಿಭಾಗಗಳನ್ನು ಏರಿ ಇಡೀ ದೇಶದ ಬಗ್ಗೆ ಯೋಚಿಸಬೇಕು. ಇಡೀ ಭಾರತೀಯ ವಂಶದ ಬಗ್ಗೆ ಯೋಚಿಸಬೇಕು. ಇದನ್ನು ಮಾಡಲು ನಾವು ರಾಜಕಾರಣಿಗಳು ಮತ್ತು ಗುಂಬೆಗಾರರನ್ನು ಸೋಲಿಸಿ ನಮ್ಮ ದೇಶದ ಭಾಗ್ಯ ವಾಪಸ್ ನಮ್ಮ ಕೈಯಲ್ಲಿ ಹಾಕಬೇಕು. ಕಷ್ಟದ ಸಮಯದಲ್ಲಿ ನಾವು ರಾಜಕಾರಣಿಗಳಲ್ಲಿ ನಂಬಿಕೆ ಇಡಕ್ಕಾಗಲ್ಲ. ಅವರು ಪರಿಣಾಮಗಳನ್ನು ಅನುಭವಿಸಲ್ಲ. ಇಲ್ಲ, ಅವರು ಅನ್ಯಾಯ ರೀತಿಯಲ್ಲಿ ಸಂಪಾದಿಸುವ ದುಡ್ಡು ನಿಮ್ಮ ಹಣ ಘೋರ ಪರಿಣಾಮಗಳನ್ನು ಮತ್ತು ಸಂಕಷ್ಟದಿಂದ ಕಾಪಾಡುತ್ತೆ. ನಾವೇ ಇವರೇ ತಪ್ಪುಗಳು, ಮೂರ್ಖತನ ಮತ್ತು ಸ್ವಾರ್ಥಿಯ ಭೀಕರ ಪರಿಣಾಮಗಳನ್ನು ಅನುಭವಿಸಬೇಕು. ನೆನಪಿರಲಿ, ನಮ್ಮ ಭ್ರಷ್ಟಾಚಾರ ಸರ್ಕಾರ ಆಳುತ್ತಿರುವುದಲ್ಲಿ ಪ್ರಗತಿಯ ಸಮಯದಲ್ಲಿ ನಾವು ಜನರು ಅದರ ಫಲಗಳನ್ನು ಅನುಭವಿಸಲ್ಲ. ಬರೀ ಅತಿ ಶ್ರೀಮಂತರು ಮತ್ತು ರಾಜಕಾರಣಿ ವರ್ಗ ಲಾಭವಾಗುತ್ತೆ. ಆದರೆ ಸಂಕಷ್ಟದಲ್ಲಿ ಜನರೇ, ಸಾಧಾರಣ ಜನರು, ರೈತರು, ತರಕಾರಿ ಮಾರಾಟ ಮಾಡುವವನು ಮತ್ತು ಕಾರ್ಮಿಕರು ನಾವೇ ಅನುಭವಿಸಬೇಕು. ಇಲ್ಲ, ನಮ್ಮ ದೇಶವನ್ನು ಮಾರಾಟ ಮಾಡುವವರಿಗೆ ಖಂಡಿತ ದಂಡ ಬೀಳಲೇಬೇಕು. ನಮ್ಮ ದೇಶವನ್ನು ದೌರ್ಬಲ್ಯ ಮತ್ತು ಹಿಂದುಳಿತದಲ್ಲಿ ಹಾಕುವವರು ನಾವು ಬಿಡಲ್ಲ. ನಮ್ಗೆ ಬೇಕು ಒಂದು ಸ್ವಚ್ಛ, ಶುದ್ಧ ಸರ್ಕಾರ. ಈ ಸರ್ಕಾರ ಬರೀ ಒಂದೇ ಧರ್ಮದವರು ಅಥವಾ ಒಂದೇ ಜಾತಿಯ ಬಲೆಗೋಸ್ಕರಕ್ಕೆ ಕೆಲಸ ಮಾಡಬಾರ್ದು. ಇಲ್ಲ, ಎಲ್ಲರಿಗೂ ವ್ಯಾಪಾರದಿಂದ ತರಕಾರಿ ಮಾರಾಟ ಮಾಡುವವನು ಎಲ್ಲರಿಗೂ ಬಲೆಗೋಸ್ಕರ ಕೆಲಸ ಮಾಡಲೇಬೇಕು. ಈ ದೇಶದಲ್ಲಿ ಒಂದು ಹೊಸ, ಸ್ವಚ್ಛ ಮತ್ತು ದೇಶಭಕ್ತಿ ಆಳುತ್ತಿರುವ ಮಾರ್ಗವನ್ನು ಸೃಷ್ಟಿಸಬೇಕು. ಈ ಹೊಸ ಆಶಯದಲ್ಲಿ ಎಲ್ಲರ ಒಗ್ಗಟ್ಟಿನಲ್ಲಿ ಸೇರಿ ನಾವೆಲ್ಲರೂ ಇಡೀ ಸಮಾಜ ಮತ್ತು ದೇಶ ಬಲೆಗೋಸ್ಕರ ಕೆಲಸ ಮಾಡೋಣ. ನಾವು ಸ್ವಾರ್ಥಿಗಳು, ಮೋಸಗಾರರು, ಕುತಂತ್ರ ಕಟ್ಟುವವರು ಮತ್ತು ದೇಶದ್ರೋಹಿಗಳನ್ನು ಪೂರ್ಣ ನಿರ್ಮೂಲನೆ ಮಾಡಿ ನಮ್ಮ ದೇಶವನ್ನು ಉಳಿಸೋಣ. ಇದು ನನ್ನ ಸಂದೇಶ. ನಾವೆಲ್ಲರೂ ಸೇರಿ ಒಂದು ಉತ್ತಮ ಜೀವನದ ಅವಕಾಶ ಸಿಗಲು ಒಂದು ಆಯ್ಕೆ ಅಲ್ಲ, ಆದರೆ ನಮ್ಮ ಹಕ್ಕು. ಆದರೆ ಮೊದಲು ನಾವು ವಿದ್ಯಮಾನದ ಬಗ್ಗೆ ಮಾತಾಡೋಣ. ಯಾಕೆ 9 ವರ್ಷದ
ಸಮಯವಿದ್ರೂ ಇಂಡಿಯಾದ ಸರ್ಕಾರ ನಮ್ಮ ದೇಶವನ್ನು ವಿಕಸಿತ ಮತ್ತು ಬಲಿಷ್ಠ ಮಾಡಿಲ್ಲ. ಮತ್ತು ಯಾಕೆ? ಆ ಬಿಳಿ ಗಡ್ಡ ಪ್ರಧಾನಿ ಒಂದು ಜ್ಞಾನಿ ಸಂತನ ಹಾಗೆ ನಾಟಕ ಮಾಡುವವನು, ವಾಸ್ತವದಲ್ಲಿ ಒಂದು ಅಸತ್ಯ ಪ್ರವಾದಿ ಮತ್ತು ಮೋಸಗಾರನು ಅಂತ ಮಾತಾಡೋಣ. ನೋಡಿ, 80 ವರ್ಷಗಳ ಹಿಂದೆ ನಾವು ನಮ್ಮ ಸ್ವತಂತ್ರವನ್ನು ಪಡೆದ್ವಿ. ಬ್ರಿಟಿಷರ ಅತಿ ಚಾಲು ತಂತ್ರದಿಂದ ನಮ್ಮ ದೇಶವನ್ನು 200 ವರ್ಷಗಳಿಂದ ಆಳುತ್ತಿತ್ತು. ಆದರೆ ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಸೇರಿ ಬ್ರಿಟಿಷರ ರಾಜ್ಯನ ಅಂತಿಮ ಮಾಡಿ ನಮ್ಮ ಸ್ವಾಭಿಮಾನ ಮತ್ತು ಶಕ್ತಿ ಮತ್ತೊಮ್ಮೆ ಪಡ್ವಿ. ಅಹಿಂಸಾ ಸಿದ್ಧಾಂತ ಇತ್ತು, ಆದರೆ ಯೋಚಿಸಬೇಡಿ ಶಾಂತಿಯಿಂದ ನಾವು ಸ್ವತಂತ್ರ ಸಿಕ್ವಿ ಅಂತ. ಲಕ್ಷಾಂತರ ಭಾರತೀಯರು ಮತ್ತು ಸಾವಿರಾರು ಸ್ವತಂತ್ರ ಹೋರಾಟಗಾರರು ಮರಣದ ನಂತರ ನಾವು ಸ್ವತಂತ್ರ ಗೆದ್ವಿ. ಈ ಸಂದರ್ಭದಲ್ಲಿ ಮೊದಲೆಯ ಸರ್ಕಾರ ಸೃಷ್ಟಿಸಿತು. ಲಕ್ಷಾಂತರ ಭಾರತೀಯರು ಆ ಸರ್ಕಾರಿನಲ್ಲಿ ಅನಂತ ವಿಶ್ವಾಸ ಮತ್ತು ನಂಬಿಕೆ ಇಟ್ಟಿದ್ರು. ಒಂದು ಹೊಸ ದೇಶ, ಒಂದು ಹೊಸ ಕಾಲದ ಉದ್ಘಾಟನೆಯಾಗಿತ್ತು. ಆದರೆ ಧೀರವಾಗಿ, ನಿಧಾನವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಭೆದವರು ಮತ್ತು ನಿಜವಾದ ದೇಶಭಕ್ತರು ನಿಧಾನವಾಗಿ ಹೊರಹಾಕಿ ಸ್ವಾರ್ಥಿ, ಪ್ರತಿಭೆವಿಲ್ಲವರು ಪಕ್ಷ ಮತ್ತು ಸರ್ಕಾರಿನಲ್ಲಿ ಸೇರಿದ್ರು. ಸಮಯ ಹೋಗ್ತಾ ಹೋಗ್ತಾ ಅವರು ಇಡೀ ಸರ್ಕಾರ ಮತ್ತು ಪಕ್ಷದ ಆಳದಲ್ಲಿ ದೃಢವಾಗಿ ಸೇರಿದ್ರು. ಹೀಗೆ ಅವರು ಸಿದ್ಧಾಂತ ಭ್ರಷ್ಟಾಚಾರ ಮೊದಲು, ದೇಶ ಎರಡು, ಇಡೀ ಸರ್ಕಾರ ಮತ್ತು ರಾಜಕೀಯ ಹಾಗೂ ಚುನಾವಣೆಯಲ್ಲಿ ಹರಿದಿತ್ತು. ಅಡಚಣೆವಿಲ್ಲದೆ ಅವರು ತಮ್ಮ ಶಕ್ತಿಯನ್ನು ತೀವ್ರವಾಗಿ ಬೆಳೆಯಿತು. ಮತ್ತು 80 ವರ್ಷದ ನಂತರ ಅವರ ದುಷ್ಟ ಕಾರ್ಯದ ಫಲಗಳು ದೇಶದ ಎಲ್ಲ ರಾಜ್ಯಗಳಲ್ಲಿ ಪ್ರತಿಯೊಂದು ಇಲಾಖೆ, ಸಭೆ, ಅಧಿಕಾರ, ಆಯೋಗದಲ್ಲಿ ಈ ಆಂತರಿಕ ಕ್ಷಯವು ರೋಗದ ಹಾಗೆ ಹರಿದಿತು. ಹೀಗೆ ಒಂದು ಶುದ್ಧ ಸರ್ಕಾರ ಆಯ್ತು ಅಶುದ್ಧ, ಮತ್ತು ನಾಯಕರು ಆಯ್ತು ರಾಜಕಾರಣಿಗಳು. ನಮ್ಮ ಸರ್ಕಾರ ಹೀಗೆ ವೈಫಲ್ಯವಾಯಿತು. ಇತಿಹಾಸದಲ್ಲಿ ಬಹಳಷ್ಟು ವೀರ ಯೋಧರು ನಮ್ಮ ದೇಶದ ಭ್ರಷ್ಟಾಚಾರ ಮತ್ತು ಸ್ವಾರ್ಥಿ ಅತಿ ಶಕ್ತಿಶಾಲಿಯವರನ್ನು ಎದುರಿಸಿದರೆ, ಆದರೆ ಆ ಹೋರಾಟದಲ್ಲಿ ಬಹಳ ದುಃಖದ ಮಾತುವೆಂದರೆ ಅವರು ಜಯಿಸಕ್ಕಾಗಲಿಲ್ಲ, ಅವರು ಗೆದ್ದಿಲ್ಲ. ನಿಜವಾದ ದೇಶಭಕ್ತರು, ನಿಜವಾದ ನಾಯಕರು ಕೊನೆಯಲ್ಲಿ ಆ ದುಷ್ಟ ರಾಕ್ಷಸರನ್ನು ಸೋಲಿಸಲು ಮಾಡಕ್ಕಾಗಲಿಲ್ಲ. ದೇಶದ ಇತಿಹಾಸಿನ ವೀರ ಸ್ವತಂತ್ರ ಹೋರಾಟಗಾರರು ಮತ್ತು ಭ್ರಷ್ಟಾಚಾರ ವಿರೋಧಿಗಳನ್ನು ನನ್ನ ಆಳವಾದ ಗೌರವ ಮತ್ತು ಕೃತಜ್ಞತೆ. ಆದರೆ ಅನಿವಾರ್ಯವಾಗಿ ಉಂಟಾಗುವ ಪ್ರಶ್ನೆವೆಂದರೆ, ಯಾಕೆ 80 ವರ್ಷಗಳಿಂದ ಎಷ್ಟೊಂದು ವೀರ ಯೋಧರು ಭ್ರಷ್ಟಾಚಾರಿಗಳನ್ನು ಎದುರಿಸುವುದಾದಿದ್ರೂ ಅವರು ಯುದ್ಧವನ್ನು ಗೆದ್ದಕ್ಕಾಗಲಿಲ್ಲ? ಯಾಕೆ? ಸಹೋದರು, ಇದರ ಉತ್ತರವೆಂದರೆ ನಮ್ಮ ಸರ್ಕಾರಿನಲ್ಲಿ ಭ್ರಷ್ಟಾಚಾರ ಆಳದಲ್ಲಿ ದೃಢವಾಗಿ ಸೇರಿದೆ. ಅಷ್ಟು ದೃಢವಾಗಿವೆಂದರೆ ಒಬ್ಬ ನಾಯಕನು, ನಿಜವಾದ ನಾಯಕನು ಚುನಾವಣೆಯನ್ನು ಗೆದ್ದು ಗಾದಿಯಲ್ಲಿ ಸೇರಿದ್ರೂ ಸರ್ಕಾರದಲ್ಲಿರುವ ಭ್ರಷ್ಟಾಚಾರ ನೌಕರರು ಮತ್ತು ಹಲವಾರು ಅಧಿಕಾರಿಗಳನ್ನು ರಹಸ್ಯವಾಗಿ ಆ ನಾಯಕನನ್ನು ಕೆಳಗೆ ಎಳೆಯಲು ಯತ್ನಿಸುವರು. ಹೀಗೆ ಅವರ ದುಷ್ಟ ಸ್ವಾರ್ಥಿ ಕುತಂತ್ರ ಮತ್ತು ಮೋಸ ಆಟದಿಂದ ನಿಧಾನವಾಗಿ ಆ ನಾಯಕನ ಶಕ್ತಿ ಮತ್ತು ಅಧಿಕಾರವನ್ನು ರಹಸ್ಯವಾಗಿ ನಿರಾಶಿಸುತ್ತಾರೆ. ಅದು ಮಾತ್ರವಲ್ಲ, ಆ ಸತ್ಯವಾದ ಮತ್ತು ನೇರವಾದ ನಾಯಕನನ್ನು ಹಲವಾರು ಕಡೆಯಿಂದ ಭ್ರಷ್ಟಾಚಾರರು ದಾಳಿ ಮತ್ತು ಆಕ್ರಮಣ ಮಾಡುತ್ತಾರೆ. ರಹಸ್ಯವಾಗಿ, ನೆನಪಿರಲಿ. ಹೀಗೆ ಆ ನಾಯಕನ ಮೈತ್ರಿಗಳು ಕಮ್ಮಿ ಆಗುತ್ತೆ, ಆದರೆ ಶತ್ರುಗಳ ಸಂಖ್ಯೆ ತೀವ್ರವಾಗುತ್ತೆ. ನಾಯಕನ ದೇಶದ ಬಲೆ ಅಥವಾ ಜನಸಾಮಾನ್ಯರ ಒಳ್ಳೆಯದಕ್ಕೆ ಯೋಜನೆಯನ್ನು ಜಾರಿಸಿದ್ರೆ, ಆ ಭ್ರಷ್ಟ ಅಧಿಕಾರಿಗಳನ್ನು ಮತ್ತು ಅವರ ಸಹಯೋಗಿಗಳು ಹೂಡಿಕೆ ಮತ್ತು ಹಣವನ್ನು ತಿಂದು ಆ ಯೋಜನೆಯ ಆಶಯವನ್ನು ನಿರಾಶಿಸಲು ಅದರ ಕೆಲಸದಲ್ಲಿ ನೂರಾರು ಅಡಚಣೆಗಳನ್ನು ಸ್ಥಾಪಿಸಿ ಯೋಜನೆ ಮತ್ತು ಕೆಲಸವನ್ನು ರಹಸ್ಯವಾಗಿ ವೈಫಲ್ಯ ಮಾಡುತ್ತಾರೆ. ಹೀಗೆ
ನಿಧಾನವಾಗಿ ಜನರ ತಮ್ಮ ನಾಯಕದಲ್ಲಿ ವಿಶ್ವಾಸ ಕಮ್ಮಿ ಆಗುತ್ತೆ. ಚುನಾವಣೆಯಲ್ಲಿ ಭ್ರಷ್ಟ ರಾಜಕಾರಣಿಗಳು ಬೇರೆ ಪಕ್ಷಗಳಿಂದ ಮತ್ತು ನಾಯಕನ ಗಾದಿಯ ಮೇಲೆ ದುರಾಸೆಯಿಂದ ಕಣ್ಣು ಇಟ್ಟಿರುವ ರಾಜಕಾರಣಿ ಅವನ ಮೇಲೆ ಅಸತ್ಯ, ಮೋಸತಂತ್ರ ಮತ್ತು ಟೊಳ್ಳು ಆರೋಪಗಳಿಂದ ಜನರ ಮುಂದೆ ನಾಯಕನನ್ನು ಬಹಿರಂಗಿಸಿ ಜನರನ್ನು ಮೋಸ ಮಾಡಿ ನಾಯಕನಲ್ಲಿ ವಿಶ್ವಾಸವನ್ನು ಕೆಡಿಸು ನಾಯಕ ಬೆಂಬಲಿಗಾರರನ್ನು ತಮ್ಮ ಕಡೆಗೆ ಎಳಿತಾರೆ. ನೆನಪಿರಲಿ, ಸರ್ಕಾರಿನಲ್ಲಿ ಭ್ರಷ್ಟ ಮಹಾಶ್ರೀಮಂತರು ಇಬ್ಬರು ರಹಸ್ಯವಾಗಿ ಆ ದುಷ್ಟ ರಾಜಕಾರಣಿಗಳ ಬೆಂಬಲ ಕೊಡುವರು. ಮೀಡಿಯಾ ಮತ್ತು ಖರೀದಿಸಿರುವ ಇನ್ಫ್ಲುಯೆನ್ಸರ್ಗಳು ಆ ನಾಯಕನ ಹೆಸರನ್ನು ಮಣ್ಣಿನಲ್ಲಿ ಕಚಡ ಮತ್ತು ಅವಾಚ್ಯ ಶಬ್ದಗಳಿಂದ ಮುಳುಗಿಸಿ ಅವನ ಮಾನ ಮರ್ಯಾದವನ್ನು ವಿನಾಶಿಸುತ್ತಾರೆ. ಹೀಗೆ ಅವನು ದ್ರೋಹಿ ಮತ್ತು ರಹಸ್ಯದ ಕುತಂತ್ರದಿಂದ ಮುಂದಿನ ಚುನಾವಣೆಯಲ್ಲಿ ಸೋಲಿಸಿ ಒದ್ದಿ ಆಚೆ ಬಿಸಾಕುವರು. ಹೀಗೆ ಅವನ ಒಳ್ಳೆ ಶುದ್ಧ ಉದ್ದೇಶಗಳನ್ನು ಸೋಲಿಸಿ ಈ ಮಹಾನ್ಯಾಯ ಮತ್ತು ಅಶುದ್ಧ ರಾಕ್ಷಸ ಭ್ರಷ್ಟಕಾರ ಸಿಸ್ಟಮ್ ಮುಂದುವರಿಸುತ್ತೆ. ಹೀಗೆಯೇ 9 ವರ್ಷದಿಂದ ನಮ್ಮ ಸರ್ಕಾರದಲ್ಲಿರುವ ಗೆದ್ದಲುಗಳು ಆ ರಾಜಕಾರಣಿಗಳು ಮತ್ತು ಗುಂಬೆಗಾರರನ್ನು ಎದುರಿಸುವ ವೀರ ನಾಯಕರು ಮತ್ತು ಯೋಧರು ವೈಫಲ್ಯವಾಯಿತು. ಅವರ ಅತ್ಯಂತ ಶಕ್ತಿಶಾಲಿಯವರು, ಅತಿ ಶ್ರೀಮಂತರು ಮತ್ತು ಅತಿ ರಾಕ್ಷಸರು. ಅವರನ್ನು ಸೋಲಿಸಿ ಒಬ್ಬ ವೀರ ಯೋಧ ಅಥವಾ ನಾಯಕ ಸಾಕಾಗಲ್ಲ. ಯಾಕಂದ್ರೆ ಇಡೀ ಸರ್ಕಾರ, ಮೀಡಿಯಾ, ಹಣ, ಎಲ್ಲ ಶಕ್ತಿ ದುಷ್ಟರ ಕೈಯಲ್ಲಿದೆ. ಇಲ್ಲ, ಅವನು ಪ್ರತ್ಯೇಕವಾಗಿ ಭ್ರಷ್ಟಾಚಾರವನ್ನು ಸೋಲಿಸಲು ಅಸಾಧ್ಯ. ಅವನನ್ನು ಬೆಂಬಲ ಕೊಡಲು ಇಡೀ ಸಮಾಜ, ಜನರೆಲ್ಲರೂ ಒಗ್ಗಟ್ಟಿನಲ್ಲಿ ಸೇರಿ ಒಂದೇ ಆದೇಶವನ್ನು ಜೋರಾಗಿ ಸ್ವರ್ಗವನ್ನೇ ಕಂಪಿಸುವ ಧ್ವನಿಯಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲಿಸಬೇಕು ಮತ್ತು ದೇಶವನ್ನು ಮಹಾಶಕ್ತಿ ಮಾಡಬೇಕು ಅಂತ ಎಲ್ಲರ ಆದೇಶಿಸಿದ್ರೆ ನಾವೆಲ್ಲರೂ ನಿಜವಾದ ಬದಲಾವಣೆ ಮತ್ತು ಪ್ರಗತಿಯನ್ನು ಜಾರಿಗೊಳಿಸಬಹುದು. ಇದನ್ನು ಮಾಡಲು ನಮಗೆ ಮೊದಲು ಬೇಕಾಗಿರುವುದು ಜನರ ಏಕತನ. ನಾನು ನಿಮ್ಮ ಪ್ರಶ್ನೆಯ ಉತ್ತರ ಮತ್ತು ಸಮಸ್ಯೆಗೆ ಪರಿಹಾರವು ಕೊಟ್ಟಿದ್ದೀನಿ. ಮುಂಚೆ ವಿವರಿಸಿದ ವಿಷಯವೇ ನಮ್ಮ ದೇಶದ ದೌರ್ಬಲ್ಯತನ ಮತ್ತು ಹಿಂದುಳಿತದ ಪ್ರಮುಖ ಕಾರಣ. ಯೋಚನೆ ಮಾಡಬೇಡಿ, ಜನರು 9 ವರ್ಷದಿಂದ ಸುಮ್ಮನೆ ಕೂತಿರೋದು ಮತ್ತು ಮೌನವಾಗಿ ದೇಶದ ವಿನಾಶ ಮಾಡಲು ಅನುಮತಿ ಕೊಟ್ಟಿದ್ದಾರೆ ಅಂತ. ಇಲ್ಲ, ವಾಸ್ತವ ಇದು ಅಲ್ಲ. ಬದಲು ಜನರಿಗೆ ಸಾಕಾಯಿತು. ಕೆಲವರಿಗೆ ಕೋಪ, ಬಾಕಿದವರಿಗೆ ಬೇಜಾರು. ಆದರೆ 2013ರಲ್ಲಿ ಎಲ್ಲರೂ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ಸಾಕಾಯಿತು. ಕಾಂಗ್ರೆಸ್ಸಿನಲ್ಲಿ ಯಾವ ವಿಶ್ವಾಸ ಅಥವಾ ನಂಬಿಕೆ ಇರಲಿಲ್ಲ. ಜನರು ಬೇರೆ ದೇಶಗಳ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ನೋಡಿ ಕನಸು ಇಟ್ಟಿದ್ರು. ಅವರಿಗೂ ಒಂದು ಹೊಸ ಕಾಲದ ಶುರುನನ್ನು ಮನಸ್ಸಿನಲ್ಲಿ ಕೋರುತ್ತಿದ್ರು. ಅಭಿವೃದ್ಧಿ, ಪ್ರಗತಿ ಮತ್ತು ವಿಕಸಿತದ ಸಮಯಕ್ಕೆ ಬೇಡುತ್ತಿದ್ರು. ಜನರ ಆಸೆ ನಮ್ಮ ದೇಶವು ಅಮೆರಿಕ ಅಥವಾ ಯುರೋಪ್ ದೇಶಗಳ ಹಾಗೆ ವಿಕಸಿತವಾಗಬೇಕು ಅಂತ. ಅವರ ಕನಸು ಪ್ರತಿಯೊಬ್ಬ ನಾಗರಿಕನ ಜೀವನ ಉತ್ತಮವಾಗುತ್ತೆ ಮತ್ತು ಹಳೆ ನೋವು ಮತ್ತು ನಂಬಿಕೆ ದ್ರೋಹಿ ಮುಂದೆ ಆಗುವುದಿಲ್ಲ ಅಂತ. ಈ ಸಂದರ್ಭದಲ್ಲಿ 2014ನ ಚುನಾವಣೆಗಳಲ್ಲಿ ಒಂದು ಹೊಸ ಮುಖ ಮತ್ತು ಕಾಂಗ್ರೆಸ್ ಪಕ್ಷದ ಕ್ಷಯವಾದ ಶರೀರದಿಂದ ಇನ್ನೊಂದು ರಾಜಕೀಯ ಪಕ್ಷ ಬಹಿರಂಗಿಸಿತು. ಈ ದೇಶದಲ್ಲಿ ಕಾಂಗ್ರೆಸ್ ಬಿಟ್ಟು ಜನರು ಚುನಾವಣೆಯಲ್ಲಿ ಇನ್ನೊಂದು ಆಯ್ಕೆಯನ್ನು ನೋಡಿದ್ರು. ಅದು ಕಮಲ ಹೂವು. ಅದು ಒಬ್ಬ ಬಿಳಿ ಗಡ್ಡದವನ ಪಕ್ಷ. ಜನರು ಚುನಾವಣೆಯಲ್ಲಿ ನಂಬಿಕೆ ಇಟ್ಟು ಬದಲಾವಣೆ ಜಾರಿಗೊಳಿಸುವ ಶಕ್ತಿಯಲ್ಲಿ ವಿಶ್ವಾಸದಲ್ಲಿ ಆ ಸಿಹಿ ಮಾತು, ಸುಂದರ ಕನಸುವನ್ನು ವಿವರಿಸುವವನು ಮತ್ತು ಒಂದು ಭವ್ಯ ಭವಿಷ್ಯದ ಚಿತ್ರವನ್ನು ಕಟ್ಟಿದ್ದ ವ್ಯಕ್ತಿ ಜನರ ಮುಂದೆ ದೇಶದ ಗಂಭೀರ ರಂಗಭೂಮಿಯ ಮೇಲೆ ಆ ಹೊಸ ಮುಖ ಪ್ರಗತಿ,
ಅಭಿವೃದ್ಧಿ ಮತ್ತು ವಿಕಸಿತವನ್ನು ಶಪಥ ಮಾಡಿದವನು ಬಂದ. ತನ್ನನ್ನು ದೇವರು ಕಲಿಸಿದ ಪ್ರಧಾನಿಯ ಹಾಗೆ ಭಾವನೆ ಇತ್ತು. ಅವನು ಸಿಹಿ ಮಾತು ಮತ್ತು ಪವಿತ್ರವಾದಗಳಲ್ಲಿ ಎಲ್ಲರೂ ಅನಂತ ವಿಶ್ವಾಸವಿತ್ತು. ಎಲ್ಲರೂ ಆಗದ್ದದಾರಿಯೇ ಅವರ ಕನಸುಗಳನ್ನು ಈಡೇರಿಸುವನು ಮತ್ತು ಅವನು ಭ್ರಷ್ಟಾಚಾರದ ನರಕ ಈಗ ಅಂತಿಮ ಮಾಡುವ ಶಕ್ತಿ ಅವನ ಕೈಯಲ್ಲಿದೆ ಅಂತ ದೃಢವಾಗಿ ನಂಬಿಕೆವಿತ್ತು. ಹೀಗೆ ಪ್ರಗತಿ, ಅಭಿವೃದ್ಧಿ ಮತ್ತು ಸ್ವಚ್ಛ ಸರ್ಕಾರದ ಘೋಷಣೆಗಳಲ್ಲಿ ನಾವು ಜನರು ಅವನಿಗೆ ನಮ್ಮ ಬೆಂಬಲ ಮತ್ತು ವೋಟ್ಗಳು ಕೊಟ್ಟಿ 2014 ಚುನಾವಣೆಯನ್ನು ಗೆದ್ದ ಮತ್ತು ಸರ್ಕಾರದ ಪ್ರಧಾನಿ ಮಂತ್ರಿ ಆಗುವ ಅವಕಾಶ ಕೊಟ್ಟಿದ್ವಿ. 2014 ಮೋದಿ ಭ್ರಷ್ಟಾಚಾರವನ್ನು ನಿರ್ಮೂಲಿಸುವ ಮತ್ತು ಅವನ ಗುಜರಾತ್ ಮಾಡೆಲ್ ಇಡೀ ದೇಶವನ್ನು ಮಾಡುವ ವಾದದಲ್ಲಿ ಗಾದಿಗೆ ಬಂದ. ದೇಶಭಕ್ತಿ, ಪ್ರಗತಿ ಮತ್ತು ಸ್ವಚ್ಛತೆಯ ಹೆಸರಿನಲ್ಲಿ ಅವನು ಚುನಾವಣೆಗಳನ್ನು ಗೆದ್ದಿದ್ದ. ಇದು ಅವನ ಪ್ರಮುಖ ಸಿದ್ಧಾಂತ ಮತ್ತು ರಾಜಕೀಯವಿತ್ತು. ಜನರು ಅವನ ಮಾತಿನಲ್ಲಿ ವಿಶ್ವಾಸ ಇಟ್ಟು ವೋಟ್ ಕೊಟ್ಟಿದ್ರು. ಆದರೆ ದುಃಖದ ಮಾತುವೆಂದರೆ ಬರೀ ವೋಟ್ಗಳಲ್ಲ, ಆದರೆ ಜನರು ಅವರ ಪೂರ್ತಿ ಶಕ್ತಿ, ವಿಶ್ವಾಸ ಮತ್ತು ಬೆಂಬಲ ಕೊಟ್ಟಿದ್ರು. ಆದರೆ ವಾಸ್ತವದಲ್ಲಿ ಬೇರೆನೇ ನಡೆದಿತ್ತು. ಈ ದೇಶದ ಇತಿಹಾಸಿನ ಅತ್ಯಂತ ದೊಡ್ಡ ನಂಬಿಕೆ ದ್ರೋಹಿವಾಯಿತು. ಅವನು ಕೂಡ ಮೊದಲು ಇರುವ ಭ್ರಷ್ಟಾಚಾರ ಸರ್ಕಾರದ ಹಾಗೆಯೇ ಆದ. 12 ವರ್ಷದ ನಂತರ ಅವನ ವೈಫಲ್ಯಗಳು ಯಶಸ್ಸುಗಳಿಗಿಂತ ಹೆಚ್ಚು. ಅವನ ಕೆಲಸ ದೇಶ ಒಳ್ಳೆಗಿಂತ ಹೆಚ್ಚು ಕೆಟ್ಟದ್ದು ಮಾಡಿತು. ಸತ್ಯಕ್ಕಿಂತ ಹೆಚ್ಚು ಅಸತ್ಯ ಹರಿಯಿತು. ಅವನೇ ಶ್ರೀಕೃಷ್ಣ ಪಾಂಡವರಿಗೆ ಎಚ್ಚರಿಕೆ ಕೊಟ್ಟಿದ್ದು. ಅವನೇ ಅಸತ್ಯ ಪ್ರವಾದಿ. ಸಹೋದರು, ಮೋದಿ ರೋಗ ಬರೀ ಗುಜರಾತ್ ಅಥವಾ ಉತ್ತರ ಭಾರತದಲ್ಲಿ ಪ್ರಮುಖ ಅಂತ ಯೋಚಿಸಬೇಡಿ. ನಿಧಾನವಾಗಿ ಆ ಕಾಯಿಲೆ ನಮ್ಮ ಕರ್ನಾಟಕದಲ್ಲೂ ಬರುತ್ತಾ ಇದೆ. ಹೇಗೆ ಉತ್ತರ ಭಾರತದಲ್ಲಿ ಲಕ್ಷಾಂತರ ಭಾರತೀಯರನ್ನು ಕಬ್ಜಾ ಮಾಡಿ ಅವರ ಯೋಚನೆ ಮತ್ತು ಸಿದ್ಧಾಂತವನ್ನು ಒಡೆಯಲೆತ್ನಿಸಿದೆ, ಹಾಗೆಯೇ ಸಾವಿರಾರು ಕನ್ನಡಿಗರು ಕೂಡ ಮೋದಿ ರೋಗ ಹಿಡಿದಿದೆ. ಅಸತ್ಯದ ತಜ್ಞ, ಸುಳ್ಳುಗಳ ಪ್ರವಾದಿ ಮತ್ತು ವೇಷಗಳನ್ನು ಧರಿಸಿದ ನಟನು ಅವನೇ ಮೋದಿ. ಅವನು ಪ್ರಗತಿ ಅಥವಾ ಸ್ವಚ್ಛ ಸರ್ಕಾರ ಯಾವುದು ಜಾರಿಗೊಳಿಸಲಿಲ್ಲ. ಅವನು ದೇಶಭಕ್ತಿ ಅಲ್ಲ ಅಥವಾ ದೇಶ ಶಕ್ತಿಯೂ ಕೂಡ ಮಾಡಿಲ್ಲ. ಎಲ್ಲ ಚುನಾವಣೆ ಘೋಷಣೆಗಳು ಟೊಳ್ಳು ಮಾತುಗಳಷ್ಟೇ. ನಾನು ಮೋದಿ ಒಂದು ಅಸತ್ಯ ಪ್ರವಾದಿಯ ಸಾಕ್ಷಿಯನ್ನು ನಿಮ್ಮೆಲ್ಲರಿಗೂ ತೋರಿಸುತ್ತೇನೆ ಮತ್ತು ನಿಜವಾದ ತೀರ್ಮಾನ ನಿಮ್ಮುಂದೆನೇ ಸ್ಪಷ್ಟವಾಗಿ ಕಾಣಬಹುದು. ನಾನು ಅವನ ಎಲ್ಲ ಮೋಸತಂತ್ರಗಳನ್ನು ಒಂದೊಂದಾಗಿ ಬಹಿರಂಗಿಸುತ್ತೇನೆ. ಆದರೆ ಮೊದಲು 5000 ವರ್ಷಗಳ ಹಿಂದೆ ಶ್ರೀಕೃಷ್ಣ ನೀಡುತ್ತಿರುವ ಎಚ್ಚರಿಕೆಯನ್ನು ಕೇಳುತ್ತೇನೆ. ಈ ಎಚ್ಚರಿಕೆಯ ಮುಖ್ಯತನವನ್ನು ಕಮ್ಮಿ ಅಂದಾಜಿಸುವುದು ಅತಿ ಅಪಾಯಕಾರಿ. ಅದಕ್ಕೆ ಹೇಳುತ್ತೇನೆ, ಕೇಳಿಸ್ಕೊಳ್ಳಿ. ಒಮ್ಮೆ ಪಾಂಡವರು ಶ್ರೀಕೃಷ್ಣನನ್ನು ಒಂದು ಪ್ರಶ್ನೆ ವ್ಯಕ್ತಿಸಿದ್ರು. ಕಲಿಯುಗ ಹೇಗಿರುತ್ತೆ? ಶ್ರೀಕೃಷ್ಣರವರು ನಾನು ವಿವರಿಸುತ್ತೇನೆ ಅಂತ ಹೇಳಿ ಬಾಣದ ಜೊತೆ 4 ದಿಕ್ಕುಗಳಲ್ಲಿ ಬಿಲ್ಲು ಬಿಟ್ಟಿದ್ರು. ಶ್ರೀಕೃಷ್ಣ ಆ 4 ಬಿಲ್ಲುಗಳನ್ನು ವಾಪಸ್ ತಗೊಂಡು ಬಾ ಮತ್ತು ಅಲ್ಲಿ ನೀವು ಏನು ನೋಡಿದ್ದೀರಾ ಅಂತ ನನಗೆ ಹೇಳಿ ಮತ್ತು ನಾನು ಕಲಿಯುಗ ಹೇಗಿರುತ್ತೇನೆ ಅಂತ ವಿವರಿಸುತ್ತೇನೆ ಅಂತ ಹೇಳಿ ಪಾಂಡವರನ್ನು ಬಿಲ್ಲುಗಳನ್ನು ತರಲು ಹೋದರು. ಮೊದಲು ಒಂದು ಬಿಲ್ಲು ಸಿಕ್ತು. ಆದರೆ ಆ ಸ್ಥಳದಲ್ಲಿ ಒಂದು ಸುಂದರ ಸಿಹಿ ಹಾಡುನನ್ನು ಮರದಲ್ಲಿಂದ ಕೇಳುತ್ತಿತ್ತು. ಪಾಂಡವರು ಯಾವ ಪಕ್ಷಿ ಆ ಸುಂದರ ಸ್ವರ್ಗದ ಹಾಡು ಮಾಡುತ್ತಿದೆ ಕುತೂಹಲದಲ್ಲಿ ಮರದ ಮೇಲೆಗೆ ನೋಡಿದ್ರು. ಅಲ್ಲಿ ಮರದಲ್ಲಿ ಅವರು ಒಂದು ಪಕ್ಷಿನನ್ನು ನೋಡಿದ್ರು. ಆ ಪಕ್ಷಿ ಸುಂದರವಾಗಿ ಹಾಡುತ್ತಿತ್ತು. ಆದರೆ ಪಾಂಡವರು ಅದನ್ನು ನೋಡಿದಾಗ
ಆ ಪಕ್ಷಿ ಹಾಡುತ್ತಿರುವ ಮಧ್ಯದಲ್ಲಿ ಅದರ ಗರಿಗಳ ಕೆಳಗೆ ಒಂದು ದುರ್ಬಲವಾಗಿ ಒಂದು ಅಳಿಲು ನೋವಿನಿಂದ ಶಬ್ದ ಮಾಡುತ್ತಿತ್ತು. ಆದರೆ ಅದರ ಶಬ್ದ ಪಕ್ಷಿಯ ಹಾಡು ಉಸಿರುಗಟ್ಟಿತ್ತು. ಆ ಅಳಿಲಿನ ದೇಹದ ಮಧ್ಯ ಪೂರ್ತಿ ಕತ್ತರಿಸಿ ದೊಡ್ಡ ಗಾಯದಿಂದ ಅದರ ಎಲ್ಲ ರಕ್ತ ಮಾಂಸ ಆಚೆ ಚೆಲ್ಲುತ್ತಿತ್ತು. ಪಕ್ಷಿಯ ರಕ್ತದಲ್ಲಿ ನೆನೆಸಿದ ಕುಕ್ಕಿನಲ್ಲಿ ಆ ಅಳಿಲುದ ಕುರುಳುಗಳಿತ್ತು. ಆ ಪಕ್ಷಿ ಅಳಿಲನ್ನು ಭೀಕರವಾಗಿ ಅತ್ಯಂತ ಕ್ರೂರಿಯಾಗಿ ತಿನ್ನುತ್ತಿತ್ತು. ಪಾಂಡವರು ಈ ವಿಚಿತ್ರ ಮತ್ತು ಕ್ರೂರಿ ದೃಶ್ಯಗಳನ್ನು ಕಂಡು ಅವರು ತಕ್ಷಣವೇ ಆಶ್ಚರ್ಯದಲ್ಲಿ ವಾಪಸ್ ಹೋದರು. ಎರಡನೆಯ ಬಿಲ್ಲುವನ್ನು ತರಲು ಹೋಗುವಾಗ ಅವರು 5 ಬಾವಿಗಳನ್ನು ಕಂಡರು. ಒಂದು ಮಧ್ಯದಲ್ಲಿತ್ತು ಮತ್ತು 4 ಅದರ ಸುತ್ತ. ಆ 4 ಬಾವಿಗಳಲ್ಲಿ ನೀರು ತುಂಬಿ ಆಚೆ ಚೆಲ್ಲುತ್ತಿತ್ತು. ಬಾವಿಗಳಲ್ಲಿ ಜಾಸ್ತಿನೇ ನೀರು ಇರುವ ಕಾರಣದಿಂದ ನೀರು ಆಚೆ ಹರಿಯುತ್ತಿತ್ತು. ಆದರೆ ಆ ದೃಶ್ಯದಲ್ಲಿರುವ ವಿಚಿತ್ರತನವೆಂದರೆ ಮಧ್ಯದ ಬಾವಿಯಲ್ಲಿ ಒಂದು ನೀರಿನ ಹನಿ ಕೂಡ ಇರಲಿಲ್ಲ. ಬರೀ ಧೂಳು ಬಾವಿಯ ಕೆಳಗೆ ಸಂಗ್ರಹಿಸುತ್ತಿತ್ತು. 4 ಬಾವಿಗಳಲ್ಲಿ ಅಷ್ಟು ನೀರು ಬಿದ್ರೂ ಆ ಬಾವಿಯಲ್ಲಿ ಒಂದು ಹನಿ ನೀರು ಇಲ್ಲ. ಬಿಲ್ಲುವನ್ನು ಎತ್ತು ಪಾಂಡವ ವಾಪಸ್ ಹೋದರು. ಪಾಂಡವರು ಶ್ರೀಕೃಷ್ಣರವರಿಗೆ ದೃಶ್ಯಗಳನ್ನು ವಿವರಿಸಿದ್ರು. ಶ್ರೀಕೃಷ್ಣ ಅದರ ಅರ್ಥವನ್ನು ತೋರಿಸಿದ್ರು. ಕಲಿಯುಗದಲ್ಲಿ ಸಿಹಿ ಮಾತುಗಳನ್ನು ಹೇಳುವ ಅಸತ್ಯ ಪ್ರವಾದಿಗಳು ಇರುತ್ತಾರೆ. ಅವರು ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಅವರು ಬೆಂಬಲಿಗಾರರ ಒಳ್ಳೆ ಮಾಡುವ ಬದಲು ಅವರ ನಾಶ ಮಾಡುತ್ತಾರೆ. ಮತ್ತು 5 ಬಾವಿಗಳ ಅರ್ಥವೆಂದರೆ ಕಲಿಯುಗದಲ್ಲಿ ಎಲ್ಲರಿಗೂ ಸಾಕಷ್ಟು ಹಣ, ಆಸ್ತಿ, ಊಟವಿದ್ರೂ ಕೆಲವರೇ ಎಲ್ಲ ಹಣ ಮತ್ತು ಶಕ್ತಿಯನ್ನು ವಶಪಡೆದು ಬಾಕಿದವರಿಗೆ ಏನೂ ಇರಲ್ಲ. ಇದು ಶ್ರೀಕೃಷ್ಣದವರು 5000 ವರ್ಷಗಳ ಹಿಂದೆ ಅತ್ಯಂತ ಮುಖ್ಯ ನೀಡಿರುವ ಎಚ್ಚರಿಕೆ. ಸಹೋದರು, 2026ರಲ್ಲಿ ನಾವು ಕಲಿಯುಗದಲ್ಲಿದ್ದೀವಿ ಮತ್ತು ನಾವೆಲ್ಲರೂ ಈ ಎಚ್ಚರಿಕೆಯನ್ನು ವಿದ್ಯಮಾನಕ್ಕೆ ಹೋಲಿಕೆ ಮಾಡಬಹುದು. ಆ 4 ಬಾವಿಗಳು ಅತಿ ಶ್ರೀಮಂತರಾದ ಗೊಂಬೆಗಾರರು ಮತ್ತು ಬಡವ ಜನಸಾಮಾನ್ಯರು ಮಧ್ಯದಲ್ಲಿರುವ ಖಾಲಿ ಬಾವಿ, ಮತ್ತು ಸಿಹಿ ಸುಂದರ ಹಾಡುತ್ತಿರುವ ಪಕ್ಷಿ ವಿದ್ಯಮಾನದಲ್ಲಿ ರಾಜಕಾರಣಿಗಳು ಮತ್ತು ಅಳಿಲು ನಾವೇ ಜನರೇ ಮತ್ತು ನಮ್ಮ ದೇಶ. ರಾಜಕಾರಣಿಗಳಲ್ಲಿ ಮೋದಿಯೂ ಒಬ್ಬ. ಅವನು ವಿಶೇಷ ಅಲ್ಲ, ಬದಲು ರಾಜಕಾರಣಿಗಳಲ್ಲಿ ಅತ್ಯಂತ ಅಪಾಯಕಾರಿಯವರಲ್ಲಿ ಒಂದು. ಮೋದಿ 2014ನಲ್ಲಿ ಎಲ್ಲರಿಗೂ ಅಚ್ಚೇ ದಿನ್ ಅಂತ ಶಪಥ ಮಾಡಿದ. ಆದ್ರೆ 12 ವರ್ಷದ ಆಳುತ್ತಿರುವ ಅವಧಿ ಆಗಿದ್ರೂ ಅಚ್ಚೇ ದಿನ್ ಎಲ್ಲಿದೆ? ಬಂದೇ ಇಲ್ಲ. ಅವನು ನಾ ಖಾऊंगा ನಾ ಖಾನೆ दूंगा ಅಂತ ಘೋಷಿಸಿದ. ಕನ್ನಡದಲ್ಲಿ ಇದರ ಅರ್ಥವೆಂದರೆ ಅವನು ಭ್ರಷ್ಟಾಚಾರವನ್ನು ನಿರ್ಮೂಲಿಸುವವನು, ಆದರೆ ಅವನು ಇದರಲ್ಲೂ ವೈಫಲ್ಯವಾದ. ಅವನ ಆಳುವದಲ್ಲಿ ಭ್ರಷ್ಟಾಚಾರ ಕಮ್ಮಿ ಆಗಿಲ್ಲ, ಆದರೆ ಬದಲು ಅತ್ಯಂತ ತೀವ್ರವಾಗಿದೆ. ಅವನ ಡಿಮಾನಿಟೈಸೇಷನ್ ಯೋಜನೆ ಜನಸಾಮಾನ್ಯರಿಗೆ ಅನಗತ್ಯವಾದ ಕಾಟ ಕೊಟ್ಟುವುದನ್ನು ಬಿಟ್ಟು ಏನೂ ಸಾಧಿಸಲಿಲ್ಲ. ಭ್ರಷ್ಟಾಚಾರದವರಿಗೆ ಏನೂ ದಂಡ ಬೀಳಿಲ್ಲ. ಇದು ಅಸತ್ಯವಿದ್ದಿದ್ರೆ ಯಾಕೆ ಅವನ ಗೋಧಿ ಮೀಡಿಯಾ ಮತ್ತು ನಾಚಿಕೆಯಿಲ್ಲದ ಖರೀದಿಸಿದ ಬಿಜೆಪಿ ಐಟಿ ಸೆಲ್ದವರು ಅವನ ಡಿಮಾನಿಟೈಸೇಷನ್ ಯೋಜನೆ ಯಾಕೆ ಘೋಷಿಸಲಿಲ್ಲ? ಮೋದಿ ದೇಶದ ಎಕಾನಮಿ $4 ಟ್ರಿಲಿಯನ್ ಮಟ್ಟಕ್ಕೆ ಏರಿದಾಗ ಯಾಕೆ ಮೋದಿ ಮತ್ತು ಅವನ ಬೆಂಬಲಿಗರು ಜೋರಾಗಿ ಎಲ್ಲ ಕಡೆ ಆಚರಿಸಲಿಲ್ಲ? ನಾವು ಜಪಾನ್ಗಿಂತ ದೊಡ್ಡ ಎಕಾನಮಿ ಆದ್ವಿ, ಆದರೂ ಯಾಕೆ ಅವನ ಭಕ್ತರು ಈ ವಿಷಯವನ್ನು ಜಾಹೀರಾತಿನಲ್ಲಿ ಎಲ್ಲ ಕಡೆ ಹರಿದಿಲ್ಲ? ಏಕೆಂದರೆ ವಾಸ್ತವದಲ್ಲಿ ಪ್ರಗತಿ ಬದಲು ಹಿಂದುಳಿತ ಬೆಳೆಯಿತು. ನಾಚಿಕೆ ಆಗುವ ಮಾತುವೆಂದರೆ 2014ರಿಂದ 2026 ತನಕ ಬಡವರು ಇನ್ನೂ ಬಡವರಾಗಿದ್ದಾರೆ ಮತ್ತು ಅತಿ ಶ್ರೀಮಂತರು ಇನ್ನೂ ಶ್ರೀಮಂತರಾದರು. 2026ರಲ್ಲಿ ಪ್ರತಿ 3 ಭಾರತೀಯ ಮಕ್ಕಳಿಗೆ 1 ಮಕ್ಕಳಿಗೆ ಸಾಕಷ್ಟು ಊಟವಿಲ್ಲ. 20% ಗಷ್ಟು ಮಕ್ಕಳು
ಅಪೌಷ್ಟಿಕತೆಯಲ್ಲಿ ಕಷ್ಟ ಅನುಭವಿಸುತ್ತಿದ್ದಾರೆ. ಉದ್ಯಮ ಕಮ್ಮಿ ಆಗಿದೆ. ಯುವಕರಿಗೆ ಕಮ್ಮಿ ಕೆಲಸ ಅಥವಾ ಉದ್ಯಮ. ಕಾಲೇಜ್ಗಳಿಂದ ಬಂದಿದ್ರು ಕೆಲಸ ಸಿಗಲು ಕಷ್ಟವಿದ್ರೆ ನೀವೇ ಯೋಚನೆ ಮಾಡಿ, ಬಡವ ವರ್ಗದವರಿಗೆ, ಹಣವಿಲ್ಲದವರಿಗೆ ಇನ್ನೂ ಕಠಿಣ ಹೇಗೆ ಇರ್ಬೋದು ಅಂತ. ಅವನ ಪ್ರಗತಿ, ಅಭಿವೃದ್ಧಿಯ ಅಸತ್ಯತನ ಸಾಕ್ಷಿ ಅವನೇ ಕೊಟ್ಟಿದ್ದಾನೆ. ಮೋದಿ ಮೇಡ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತ್ ಯೋಜನೆಗಳನ್ನು ಜಾರಿಗೊಳಿಸಿದ. ಆದರೆ ಅದನ್ನು ಒಂದು ಟೊಳ್ಳು ಯೋಜನೆ. ಅಂಕಿಅಂಶಗಳ ಪ್ರಕಾರದಲ್ಲಿ ದೇಶದ ಉತ್ಪಾದನೆ ಮತ್ತು ಉದ್ಯಮ ಕಾರ್ಖಾನೆಗಳು ಹೆಚ್ಚು ಆಗಲಿಲ್ಲ, ಆದ್ರೆ ಬದಲು ಕಮ್ಮಿ ಆಗಿದೆ. ಸ್ನೇಹಿತರು, ಬರೀ ಸಂಖ್ಯೆಗಳನ್ನೇ ಗಮನಿಸಬೇಡಿ, ಅದರ ಹಿಂದೆ ಇರುವ ಅರ್ಥವನ್ನು ಗಮನಿಸಿ. ಕಾರ್ಖಾನೆಗಳು ಕಮ್ಮಿಗಳಿದ್ರೆ ಅದು ಜನರಿಗೆ ಕಮ್ಮಿ ಕೆಲಸ ಮಾಡಲು ಅವಕಾಶ ಸಿಗುತ್ತೆ. ಕಮ್ಮಿ ಕೆಲಸವಿದ್ರೆ ಹೆಚ್ಚು ನಿರುದ್ಯೋಗ, ಮತ್ತು ಹೆಚ್ಚು ನಿರುದ್ಯೋಗವಿದ್ರೆ ಎಲ್ಲರ ಸಂಬಳಗಳು ಕಮ್ಮಿ ಆಗುತ್ತೆ ಮತ್ತು ಇಡೀ ದೇಶದ ಸಂಪತ್ತು ಕಮ್ಮಿ ಆಗುತ್ತೆ ಮತ್ತು ಎಲ್ಲರ ಜೀವನ ಇನ್ನೂ ಕಠಿಣ ಹಾಗೂ ಕಷ್ಟವಾಗುತ್ತೆ. ಇದು ಅಪಾಯ. ಇಲ್ಲೂ ಅವನ ಯೋಜನೆಗಳ ಸಂಪೂರ್ಣವಾಗಿ ವೈಫಲ್ಯವಾದವು. ನೆನಪಿರ್ಲಿ, ಡಿಮಾನಿಟೈಸೇಷನ್, ಅಚ್ಚಾ ದಿನ್, ಮೇಕ್ ಇನ್ ಇಂಡಿಯಾ ಇವೆಲ್ಲ ಯೋಜನೆಗಳು ವೈಫಲ್ಯವಾಗುವ ಕಾರಣದಿಂದ ಆ ಅಸತ್ಯ ಪ್ರವಾದಿ ಈಗ ಒಂದು ಹೊಸ ಮೋಸ ತಂತ್ರವನ್ನು ಪ್ರಕಟಿಸಿದ, ವಿಕಸಿತ ಭಾರತ್ 2047. ಆದ್ರೆ ಇದರ ಅರ್ಥವೆಂದರೆ ವಿದ್ಯಮಾನದಲ್ಲಿ ಏನು ಸಾಧಿಸಲಿಲ್ಲ, ಸೊನ್ನೆ ಸಾಧಿಸುವ ಕಾರಣದಿಂದ ಎಲ್ಲರ ಗಮನವನ್ನು ಭವಿಷ್ಯದ ಮೇಲೆ ಹಾಕಲು ಯತ್ನಿಸಿದೆ. ಆದ್ರೆ ನಾವು ಮತ್ತೊಮ್ಮೆ ಮೂರ್ಖವಾಗಲ್ಲ, ಏಕೆಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ಇದು ಅಚ್ಚೆ ದಿನ್ ಹಾಗೆಯೇ ಆಗುತ್ತೆ. ಅಚ್ಚೆ ದಿನ್ ತರನೇ ಇದು ಒಂದು ಟೊಳ್ಳು ಮಡಿಕೆ. ಇವೆಲ್ಲ ವಿಕಾಸ್ ಪುರುಷನ ಪ್ರತಿಷ್ಠೆಯನ್ನು ವಿನಾಶಿಸುತ್ತೆ ಮತ್ತು ಅವನ ನಿಜವಾದ ಬಣ್ಣಗಳನ್ನು ಎಲ್ಲರಿಗೂ ಬಹಿರಂಗಿಸುತ್ತೆ. ಅವನು ಯಾವಾಗ್ಲೂ ಒಂದು ಅಸತ್ಯ ಪ್ರವಾದಿಯಾಗಿದ್ದ ಮತ್ತು ಯಾಗಿರುತ್ತಾನೆ. ಅವನು ಈ ದೇಶದ ಇತಿಹಾಸಿನಲ್ಲಿ ಮಹಾನ್ ಪ್ರಧಾನಿಗಳು ಅಥವಾ ನಾಯಕರಲ್ಲಿ ಒಂದು ಅಲ್ಲ, ಆದ್ರೆ ಜನರನ್ನು ಮೂರ್ಖ ಮಾಡಿದ ಪ್ರಧಾನಿಯ ಹಾಗೆ ದೇಶ ನೆನಪಿರುತ್ತೆ. ಅವನ ವೈಫಲ್ಯತನವನ್ನು ಸ್ಪಷ್ಟವಾಗಿ ತೋರಿಸಲು ಇತ್ತೀಚೆಗೆ ನಡೆದ ಎಐ ಸಮಿಟ್. ಎಐ ಕ್ಷೇತ್ರದ ಮುಖ್ಯತನ ಎಲ್ಲರಿಗೂ ತಿಳಿದಿದೆ. ಎಐದ ಪರಿಣಾಮಗಳು ಇಡೀ ಎಕಾನಮಿ ಮತ್ತು ದೇಶ ಭದ್ರತೆಗೂ ಮುಖ್ಯ. ಆದ್ರೆ ಇಂತಹ ಅತಿ ಮುಖ್ಯ ಸಂದರ್ಭದಲ್ಲೂ ಮೋದಿ ಇಡೀ ದೇಶದ ಹೆಸರು ಮತ್ತು ಮಾನ ಮರ್ಯಾದೆಯನ್ನು ಕೆಡಿಸಿದ. ಮೋದಿಯ ದೊಡ್ಡ ಬೆಂಬಲಿಗಾರರು ಗ್ಯಾಲ್ಗೋಟಿಯಸ್ ಯೂನಿವರ್ಸಿಟಿ ಇಡೀ ಪ್ರಪಂಚದ ಮುಂದೆ ಒಂದು ರೋಬೋಟ್ ನಾಯಿ ತಾವೇ ಮಾಡಿರುವ ಸುಳ್ಳು ಅಂತೂ ಜೋರಾಗಿ ಪ್ರಕಟಿಸಿದರು. ಆದ್ರೆ ಸತ್ಯ ಆಚೆ ಬಂದಾಗ ನಮ್ಮ ದೇಶದ ಇಡೀ ಮಾನ ಮರ್ಯಾದವನ್ನು ವಿನಾಶಿಸಿತು. ಆ ನಾಯಿ ಅವರು ಮಾಡಿಲ್ಲ ಮಾತ್ರದಲ್ಲ, ಬದಲು ಅದು ಚೀನಾದಲ್ಲಿ ಮಾಡಿರೋದು. ಮತ್ತು ಎಐ ಡ್ರೋನ್ಗೆ ಅವರು ಚಿಕ್ಕ ಮಕ್ಕಳ ಥರ್ಮೋಕಾಲ್ ಆಟ ಸಾಮಾನನ್ನು ಪ್ರದರ್ಶಿಸಿದ್ರು. ಇಡೀ ದೇಶ ಅವರ ನಾಚಿಕೆ ಮಾಡುವ ನಾಟಕವನ್ನು ಕಂಡು ಅವರ ಕೋಪವನ್ನು ಹೆದರಿಸಿ ಸ್ಥಾಪಿಸುವವರು ಗಾಲ್ಗೋಟಿಯಸ್ ದವರನ್ನು ಹೊರಹಾಕಿದ್ರು. ಆದ್ರೆ ಹಾನಿ ಅವಾಗ್ಲೇ ಆಯ್ತು. ದೇಶದ ಪ್ರತಿಷ್ಠೆ ಮತ್ತು ಮಾನ ಮರ್ಯಾದೆ ಚಿಂದಿ ಆಯ್ತು. ಜಿ ಜಿನ್ಪಿಂಗ್ ಮತ್ತು ಅಮೆರಿಕ ಖಂಡಿತ ಈ ಕಾಮಿಡಿನನ್ನು ಕಂಡು ಜೋರಾಗಿ ನಮ್ಮ ಮೇಲೆ ನಕ್ಕಿದ್ರು. ಏಕೆಂದ್ರೆ ಅವರಿಗೆ ತಿಳಿದಿದೆ, ಎಐ ಸ್ಪರ್ಧೆನಲ್ಲಿ ಮೋದಿಯ ಆಳುದಲ್ಲಿ ಇಂಡಿಯಾ ಇನ್ನೂ ಆರಂಭ ರೇಖೆಯನ್ನು ದಾಟಿಸಲಿಲ್ಲ. 12 ವರ್ಷದಿಂದ ಮೋದಿ ಮತ್ತು ಅವನ ಬಿಜೆಪಿ ಪಕ್ಷ ಎಐ ಬೆಂಬಲಿಸಲು ಏನೂ ಮಾಡಿಲ್ಲ ಮತ್ತು ಈಗ ನಮ್ಮ ದೇಶದ ದೌರ್ಬಲ್ಯತನ ಇಡೀ ಪ್ರಪಂಚಕ್ಕೆ ಪ್ರಕಟಿಸಿದೆ. ಸಹೋದರು, ನಿಜವಾದ ಪ್ರಗತಿ ಮತ್ತು ದೇಶ ಶಕ್ತಿಯ ಪ್ರಮುಖ ಅಡಚಣೆ ರಾಜಕಾರಣಿಗಳು ಮತ್ತು ಗೊಂಬೆಗಾರರು. ನೆನಪಿರಲಿ, ಮೋದಿ ವಿಶೇಷ ಅಲ್ಲ. ಭಾರತ ವರ್ಷದ ಗಂಡಸರು ಏಕವಾಗಿ